ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ ಸೂಪರ್ 8ಕ್ಕೆ ನಮ್ಮ ಭಾರತ ಆದರೆ ಎಂಟ್ರಿ ಕೊಟ್ಟಿದೆ ಮತ್ತು ಈ ಕಾರಣದಿಂದಾಗಿ ನಮ್ಮ ಭಾರತ ತಂಡ ನಿನ್ನೆ ಆದರೆ ವೆಸ್ಟ್ ಇಂಡೀಸ್ಗಾದರೆ ಪ್ರವಾಸ ಮಾಡಿದೆ. ಇನ್ನು ಇಂದು ನಮ್ಮ ಭಾರತ ತಂಡ ಪ್ರಾಕ್ಟೀಸ್ ಕೂಡ ಮಾಡಿದೆ ಮತ್ತು ಪ್ರಾಕ್ಟೀಸ್ನಲ್ಲಿ ಯಾವ ಆಟಗಾರರು ಯಾವ ರೀತಿ ಆಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮುಂದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯಾವ ಆಟಗಾರರು ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಭಾರತದ ಆಟಗಾರರು ಅಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಆದರೆ ಭರ್ಜರಿ ಬ್ಯಾಟಿಂಗ್ ಆದರೆ ಮಾಡಿದ್ದಾರೆ, ಅದು ಪ್ರಾಕ್ಟೀಸಲ್ಲಿ. ಹೌದು ಸ್ನೇಹಿತರೆ, ಯಾರಪ್ಪ ಅಂತಂದರೆ ಸೂರ್ಯಕುಮಾರ್ ಯಾದವ್ 4 ಬಾಲ್ಗೆ 18 ರನ್ ಹೊಡೆದಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು 20 ಬಾಲಲ್ಲಿ 48 ರನ್ ಆದರೆ ಹೊಡೆದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಫಾರ್ಮ್ನಲ್ಲಿ ಬ್ಯಾಟಿಂಗ್ ಆದರೆ ಮಾಡಿದ್ದಾರೆ ಮತ್ತು ಸೂಪರ್ 8ರಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಅದು ಅಫ್ಘಾನಿಸ್ತಾನ ಮೊದಲನೇ ಮ್ಯಾಚ್ ಇರುವ ಕಾರಣದಿಂದಾಗಿ ಮೊದಲನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡದ ಮೊದಲನೇ ಪಂದ್ಯ ಅಫ್ಘಾನಿಸ್ತಾನ ವಿರುದ್ಧ, ಅದು ವೆಸ್ಟ್ ಇಂಡೀಸ್ನ ಬಾರ್ಬರ್ ಸ್ಟೇಡಿಯಂನಲ್ಲಿ ಇದೆ. ಇನ್ನು ಈ ಪಿಚ್ ರಿಪೋರ್ಟ್, ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ 160 ಇದೆ ಮತ್ತು ಬ್ಯಾಟಿಂಗು ಮತ್ತು ಬ್ಯಾಲಿಂಗ್ ಎರಡಕ್ಕೆ ಹೆಲ್ಪ್ ಆದರೆ ಮಾಡುತ್ತೆ ಈ ಸ್ಟೇಡಿಯಂ. ಇನ್ನು ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.